ಹೇಳಬೇಕಾದ್ರೆ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೊಂದಲದ ಒಂದು ವಾತಾವರಣ, ಬೇಸರದ ಸಂಗತಿ. ಚತುರ್ವಿಧ ದಾನಗಳು: ಅನ್ನದಾನ, ವಿದ್ಯಾದಾನ, ವಸ್ತ್ರದಾನ, ಔಷಧಿ ದಾನ. ಇದನ್ನು ಅಣ್ಣಪ್ಪ ಸ್ವಾಮಿ ಬಂದು ಇಲ್ಲಿ ನೆಲೆಯಾದ ನಂತರ ಆ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ಅಂತ ಆದದ್ದು. ಅದರಾಗಿಂತ ಮೊದಲು ಕುಡುಮ, ನೆಲ್ಯಾಡಿ ಬೀಡಿನ ಹೆಗ್ಗಡೆ ಮನೆತನವೇ ಈಗಿನ ಇರುವಂಥ ಏನು ಬೀಡಿದೆ ಅದೇ ಮನೆತನ 1000 ವರ್ಷದ. ಅದರಲ್ಲಿ ದತ್ತು ಇರಬಹುದು, ನಿಸಂತತಿ ಕವರು ಇರೋದು ವಿಚಾರ ಬೇರೆ. ಆದರೆ ಆ ಮಣ್ಣು ಮಾತ್ರ ಧರ್ಮಸ್ಥಳದ ಪಾವಿತ್ರತೆ, ಸತ್ಯ ಧರ್ಮದ ನೆಲೆ, ಸತ್ಯ ಧರ್ಮದ ನೆಲೆವೀಡು. ಈಗ ಎಲ್ಲರೂ ತಲೆ ತಗ್ಗಿಸುವಂಥ ವಿಚಾರ ಅಲ್ಲಿ ನಡೀತಾ ಇದೆ. ಸಂವಿಧಾನದಲ್ಲಿ ನಾವೆಲ್ಲರೂ ದೇಶದ ಸಂವಿಧಾನವನ್ನು ಅಂಬೇಡ್ಕರ್ ಮಾಡಿದಂಥ ಸಂವಿಧಾನ ನಾವೆಲ್ಲರೂ ಗೌರವಿಸಬೇಕು, ಕಾನೂನನ್ನು ಗೌರವಿಸಬೇಕು. ಈಗ ನೋಡಿದರೆ ಧರ್ಮದ ಧಾರ್ಮಿಕ ವಿಚಾರದಲ್ಲಿ ಧರ್ಮವನ್ನು ನಾವು ಗೌರವಿಸಬೇಕು. ನಾವು ಹೃದಯಪೂರ್ವಕವಾಗಿ ಆ ನಂಬಿಕೆಯ ಶ್ರದ್ಧಾ ಕೇಂದ್ರದಲ್ಲಿ ಎಲ್ಲರನ್ನು ಗೌರವಿಸಿ ಎಲ್ಲರನ್ನು ಕಾಪಾಡಿಕೊಂಡು ಬಂದಂಥ ಹೆಗ್ಗಡೆ ಮನೆತನ. ಈಗ ನೋಡಿದರೆ ಇಷ್ಟು ಬೇಸರ ಆಗ್ತದೆ. ಇಡೀ ಎಲ್ಲ ಕಡೆ ಈ ಥರದ ಅಪಪ್ರಚಾರ, 1000 ಸುಳ್ಳಿನ ಕಂತೆ. ಕಾನೂನು ಇಲ್ವಾ, ಸಂವಿಧಾನ ಇಲ್ವಾ, ಏನಂತ ಅರ್ಥನೇ ಆಗುದಿಲ್ಲ. ಅನಾಮಿಕ ಕವರ್ ಮಾಡಿಕೊಂಡು ಹೀಗೆ ಒಂದು ಹೇಳೋದು, ಅದು ಮಾತಾಡೋದು. ಕೆಲವು ರೌಡಿ ಶೀಟ್ ಹೇಳಿ ವ್ಯಕ್ತಿಗಳನ್ನು ತಡಿಮಾರು ಮಾಡಿದ್ರು. ಫ್ರಂಟ್ ಪೇಜ್ ನ್ಯೂಸ್ ಮಾರ್ರೆ, ಎಂಥ ವಿಷಯ ಅಂದ್ರೆ ಅರ್ಥನೇ ಆಗುದಿಲ್ಲ ಇದು. ಹಾಗಾದ್ರೆ ಹಾಳು ಮಾಡಿದವನು ಮುಖ್ಯಮಂತ್ರಿಗೆ ಮತ್ತು ಒಂದು ರೌಡಿ ಶೀಟ್ ಹೇಳಿ ಲೋಕಕ್ಕೆ ಬೇಡದ ಒಂದು ಕೂಡ ಫ್ರಂಟ್ ಪೇಜ್ ನ್ಯೂಸ್ ಆಗಿ ಬರೋದಾದ್ರೆ, ಈ ವಿಚಾರದಲ್ಲಿ ಗೊಂದಲದ ವಾತಾವರಣವನ್ನು ರಿಪೇರಿ ಮಾಡುವಂತ ಕೆಲಸ ಇರೋದು ಸುದ್ದಿ ಮಾಧ್ಯಮ, ದೃಶ್ಯ ಮಾಧ್ಯಮದವರ ಕೈಯಿಂದ. ದೇವರು ಕೂಡ ಯಾರು ಅನ್ಯಾಯ ಮಾಡಿದ್ದಾರೆ ಅಲ್ಲಿ, ಒಂದು ಹುಡುಗಿ ಇರ್ಬೋದು, ಒಂದು ಆಸ್ತಿ ಇರ್ಬೋದು, ಒಂದು ಸೊತ್ತು ಇರ್ಬೋದು, ಧರ್ಮದ ವಿಚಾರದಲ್ಲಿ ಖಂಡಿತವಾಗಿಯೂ ದೇವರು ದೈವ ಕೂಡ ಅವರಿಗೆ ಪನಿಷ್ಮೆಂಟ್ ಕೊಡಲೇಬೇಕು. ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ತೋನ್ಸೆ ಜಯಕೃಷ್ಣ ಶೆಟ್ಟಿ ಸೇರಿದ ಎಲ್ಲ ಮೂಡುಬಿದ್ರಿಯ ಗೌರವಾನ್ವಿತ ಪತ್ರಕರ್ತರೆ, ಎಲ್ಲರಿಗೂ ನವರಾತ್ರಿಯ ಶುಭಾಶಯ ಹೇಳುತ್ತಾ, ನಮ್ಮ ಆನರೇಬಲ್ ಸ್ಪೀಕರ್ ಯುಟಿ ಖಾದರ್ಜಿ ಅವರ ಹತ್ರ ಮೀಟಿಂಗ್ ಮಾಡಿ ಈ ಜಿಲ್ಲೆಯ ಪರವಾಗಿ ಈ ಜಿಲ್ಲೆಗೆ 100 ವರ್ಷದ ಡ್ರಾಫ್ಟ್ ಪ್ಲಾನಿಂಗ್ ನಾವು ಕೊಟ್ಟಿದ್ದೇವೆ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು. ಜಿಲ್ಲೆಯ ಕೋಮುವಾದ ನಿರ್ಮೂಲನವನ್ನು ಮಾಡಬೇಕು ಎಂಬ ವಾದವನ್ನು ನಾವು ಮಾಡಿದ್ದೇವೆ. ಐ ಆಮ್ ಸ್ಪೆಷಲಿ ರೆಫರಿಂಗ್ ಟು ರೇಪ್ ಅಂಡ್ ಮರ್ಡರ್. ಅದರಲ್ಲಿ ಏನಾದರೂ ಸಾಕ್ಷ್ಯದಲ್ಲಿ ಕೊಡಿಯಲ್ಲ, ಯು ಆರ್ ನಾಟ್ ಗಿವಿಂಗ್ ಎನಿ ಪ್ರೂಫ್. ಹೋರಾಟ ಮಾಡ್ತಾ 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 ಜನರನ್ನು ಮಿಸ್ಗೈಡ್ ಮಾಡ್ತಾ ಹೋಗ್ತೀರಿ, ಅದನ್ನು ಮಾಡಬೇಡಿ. ನಮ್ಮ ಸಮಿತಿಯ ಪರವಾಗಿ ನಮ್ಮ ಒಂದೇ ರಿಕ್ವೆಸ್ಟ್, ವಿದಿನ್ 3 months ಬಿಫೋರ್ 31st ಡಿಸೆಂಬರ್ ಎಂತಾದ್ರೂ ಧರ್ಮಸ್ಥಳದ ಮ್ಯಾನೇಜ್ಮೆಂಟ್ ಮೇಲೆ ನಿಮಗೆ ಈ ರೇಪ್ ಅಂಡ್ ಮರ್ಡರ್ ನಲ್ಲಿ ಎಂತಾದ್ರೂ ನಿಮ್ಮ ಹತ್ರ ಪ್ರೂಫ್ ಇದ್ರೆ ತನ್ನಿ. ಇಲ್ದಿದ್ರೆ ಪರ್ಮನೆಂಟ್ಲಿ ಈ ವಿಷಯವನ್ನು ನೀವು ದೇಶದ ಉದ್ಧಾರಕ್ಕಾಗಿ, ರಾಜ್ಯದ ಉದ್ಧಾರಕ್ಕಾಗಿ, ನಮ್ಮ ಜಿಲ್ಲೆಯ ಉದ್ಧಾರಕ್ಕಾಗಿ ಇದನ್ನು ಪರ್ಮನೆಂಟ್ಲಿ ಕ್ಲೋಸ್ ಮಾಡಬೇಕಂತ ನಮ್ಮ ಒಂದು ಡಿಮಾಂಡ್.